ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ಆರಾಮದಿರಿ ಅನ್ಕೊಂತೀನಿ. ಅಮ್ಮ ಓ ಏನ್ ಮಾಡತಿ? ಹೂ ಬತ್ತಿ ಖಾಲಿ ಆಗಿದ್ದು ಮನ್ಯಾಗ, ಅದ ಮಾಡ್ಕೊಂಡ್ ಕುಂತೇನ್ ನೋಡ್. ಹೌದೇನ? ಹಾ ನಾಳೆ ರವಿವಾರ ಐತಲ್ಲ, ಹಾ ನಾಷ್ಟಾಕ್ ಏನ್ ಮಾಡ್ತಿ? ನಾಷ್ಟಾಕ ಪಡ್ಡು ಮಾಡ್ಲ್ಯಾ, ಇಡ್ಲಿ ಮಾಡ್ಲ್ಯಾ, ದಾಸಿ ಮಾಡ್ಲಿ? ದೋಸೆ ಮಾಡಲ್ಲ? ಹೌದಾ, ಮಾಡೋನ್ ತಗೋ. ಈ ದಾಸಿ ಮಾಡಕಂತ ಹೇಳಿ ನಾನು ರೇಷನ್ ಅಕ್ಕಿ ತಗೊಂಡೇನಿ. ಅವು 2 ಚಟಾಕ ರೇಷನ್ ಅಕ್ಕಿ ಹಾಕಾತೀನಿ, ಮತ್ತು ಅರ್ಧ ಚಟಾಕ್ನಷ್ಟ ಉದ್ದಿನ ಬ್ಯಾಳಿ, ಮತ್ತು 1 ಚಮಚೆ ಸೋಯಾಬೀನ್, ಮತ್ತು 1 ಅರ್ಧ ಚಮಚೆ ಮೆಂತೆ ಕಾಳು ಹಾಕಾತೀನಿ. ನಾಳೆ ದಾಸಿ ಮಾಡ್ಬೇಕಂದ್ರೆ ಇವತ್ತಿನ ದಿನ ಮುಂಜಾನೆ ಇವೆಲ್ಲ ಹಾಕಿ ತೊಳೆದ ನೆನೆ ಇಡ್ಬೇಕು. ಇದ್ರ ಒಳಗ ಸೋಯಾಬೀನ ಮತ್ತು ಮೆಂತೆ ಕಾಳು ಹಾಕಿದ್ರ BP ಶುಗರ್ ಇದ್ದವ್ರು ತಿನ್ಬಹುದು. ಮತ್ತಿದು ಸೋಯಾಬೀನ್ಲಿಂತ್ರ ಮೈಯಾಗ ಕಸು ಭಾಳ ಬರ್ತೈತೆ ಅಂತ ನಾವು ಎಲ್ಲ ಅದ್ರಾಗ ಹಾಕ್ತೀವಿ. ನಾವು ಗೋಧಿ ಬೀಸೋ ಮುಂದನು 5 ಕಿಲೋ ಗೋಧಿ ಒಳಗ 1 ಅರ್ಧ ಪಾವು ಕಿಲೋದಷ್ಟು ಸೋಯಾಬೀನ್ ಹಾಕಿ ಬೀಸ್ತೇವಿ. ಅಂದ್ರ ಚಪಾತಿ ಮೆತ್ತಗ ಚಲೋ ಆಗ್ತಾವ. ಈಗ ಸಾಯಂಕಾಲ 7-7:30 ಟೈಮ್ ಆಗೈತಿ. ಈಗ ಇದನ್ನ ನೆನೆ ಹಾಕಿದ್ದೆಲ್ಲ ರುಬ್ಬಿಟ್ಕೊಳಕತ್ತೀನಿ. ಇದು ಎಷ್ಟು ಸಣ್ಣ ರುಬ್ತೀರಿ ಅಷ್ಟು ಚಲೋ ದಾಸಿ ಬರ್ತಾವ. ಈ ರುಬ್ಬುಕಿನ ಮುಂಚೆ ಒಂದ್ ಸ್ವಲ್ಪ ನಾನು ಅವಲಕ್ಕಿ ಹಾಕಿಟ್ಟಿದ್ದೆ. ಈ ಅವಲಕ್ಕಿ ಹಾಕೋದ್ರಿಂದ ದ್ವಾಸಿ ಚಕ್ ಚಕ್ ಹೇಳ್ತಾವು, ಮತ್ತ ದ್ವಾಸಿಗೆ ಕಂದ ಬಣ್ಣ ಬರ್ತೈತಿ. ಇನ್ ನೆನೆದಿದ್ದ ಅಕ್ಕಿನ ನಾನು ಸಣ್ಣಂಗೆ ರುಬ್ಬಿಟ್ಕೊಂಡಿನಿ. ಈ ರುಬ್ಬಾಕ ನನಗ 45 ನಿಮಿಷ ಹಿಡಿತು. ಇದು ರುಬ್ಬಿದ ಹಿಟ್ಟನ್ನ ಚಲೋ ತಂಗ ಕಲಿಸಿ ಈ ತರ ಬಡದ್ರ ಹಿಟ್ಟ ಚಲೋ ಉಬ್ಬಿ ಬರ್ತೈತಿ.
ಈ ಮರನೇ ದಿವಸ ಬೆಳಿಗ್ಗೆ ನಾನು ಇದು ಹಿಟ್ಟು ತಗೊಂಡ ಇದ್ರೊಳಗ ಉಪ್ಪು ಮತ್ತೆ ಸೋಡಾ ಹಾಕಿ ಚಲೋ ಹೊತ್ತಂಗ್ ಕಲಿಸಿಟ್ಕೊಳಕತ್ತೇನಿ. ಈ ದಾಸಿ ಜೊತೆ ತಿನ್ನಾಕ ಆಲೂಗಡ್ಡಿ ಪಲ್ಯ ಬೇಕಲ್ಲ, ಅದಕ್ಕ ನಾನು ಆಲೂಗಡ್ಡಿನ ಮುಂಚೆನ ಕುದಿಸಿಟ್ಕೊಂಡಿನಿ. ಈಗ ಅದನ್ನ ಸಿಪ್ಪಿ ತೆಗದ ಪಲ್ಯ ಮಾಡ್ತೀನಿ. ಈ ಆಲೂಗಡ್ಡಿ ಪಲ್ಯ ಮಾಡಾಕಂತ ನಾನು 1/2 ಕಿಲೋ ಆಲೂಗಡ್ಡಿ ತಗೊಂಡಿನಿ. ಇದಕ್ಕ 1/2 ಚಮಚೆ ಎಣ್ಣೆ ಹಾಕೊಳಕತ್ತೀನಿ. ಈ ಎಣ್ಣೆ ಚಲೋ ತಂಗ ಕಾಯ್ತಂತಂದ್ರ ಅದ್ರೊಳಗ ಸಾಸಿವೆ ಹಾಕೊಳಕತ್ತೀನಿ. ಆ ಸಾಸಿವೆ ಚಲೋ ಚಟಾಪಟ ಹಾರ್ಬೇಕು, ಅಂದ್ರ ಕಾಯಿಪಲ್ಯ ಚಲೋ ಹಾಕ್ತೈತಿ. ಈಗ ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು, ಒಂದ್ ಸ್ವಲ್ಪ ಕಡ್ಲಿಬ್ಯಾಳಿ, ಆಮೇಲೆ ಉಳ್ಳಾಗಡ್ಡಿ ಹಾಕಿ ಎಣ್ಣೆಯಾಗ ಚಲೋ ತಂಗ ಕರಿಬೇಕು. ಈ ಉಳ್ಳಾಗಡ್ಡಿ ಎಣ್ಣೆಯಾಗ ಚಲೋ ತಂಗ ಬೆಂದ ಕೂಡ್ಲೆ ಇದ್ರೊಳಗ ಉಪ್ಪು, ಅರ್ಶಿನ, ಟಮಾಟೆ ಹಾಕಿ ಚಲೋ ತಂಗ ಕಲಸ್ಬೇಕು. ಇದ್ರೊಳಗ 1-2 ಹನಿ ನೀರ್ ಹಾಕಿ ಕುದಿಸಿದ್ದು ಆಲೂಗಡ್ಡಿನ ಇದ್ರೊಳಗ ಹಾಕಿ 1-2 ನಿಮಿಷ ಮುಚ್ಚಿಟ್ಟ ತೆಗದ್ರ ಆಲೂಗಡ್ಡಿ ಪಲ್ಯ ರೆಡಿ. ಈ ಪಲ್ಯ ಮ್ಯಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಮತ್ತ ಹಸಿ ಕೊಬ್ಬರಿ ಹೆರಿಚಿ ಹಾಕಿದ್ರ ಪಲ್ಯ ಭಾಳ ಚಲೋ ಆತೈತಿ. ಈ ದೋಸೆ ಮಾಡಾಕ ಅಂತ ಹೇಳಿ ನಾನು ಬೀಡಿಂದ ದೋಸೆ ಹಂಚ ಒಲಿ ಮ್ಯಾಗ ಇಟ್ಕೊಳಕತ್ತೀನಿ. ಈ ದೋಸೆ ಹಂಚ ಚಲೋ ತಂಗ ಕಾಯ್ತಂದ್ರ ಅದ್ರ ಮ್ಯಾಗ ಸ್ವಲ್ಪ ನೀರ್ ಗೊಜ್ಜಿ ದೋಸೆ ಹಾಕ್ಬೇಕ, ಅಂದ್ರ ದೋಸೆ ಚಕ ಚಕ ಹೇಳ್ತಾವ. ನಾ ಮಾಡಿದ ಆಲೂಗಡ್ಡಿ ಪಲ್ಯ ಮತ್ತು ದ್ವಾಸಿ ನಿಮ್ಗೆ ಇಷ್ಟ ಆಗಿತ್ತಂದ್ರ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ರಿ, ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ಕಾರ.